ಮತ್ತೆ ಇನ್ನೊಂದೇನು ಸರ್ ನನ್ ತಪ್ಪಂದ್ರೆ ತುಂಬಾ ಚಿತ್ರಹಿಂಸೆ ನಾನು. ಚಿತ್ರಹಿಂಸೆ ಅಂದ್ರೆ ಬೈಯೋದು. ನೋಡಿ ನೋಡಿ ಈಗ ನಿಮ್ ನೀನ್ ಹೆಂಗ್ ಹೇಳಿದ್ರ ಹಂಗೆ ಅಂತ ಜವಾಬ್ದಾರಿ ಸರ್. ಕೆಲವೊಂದು ಬದಲಾವಣೆ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಏನ ಕಾಸು ಬಂದ್ರೆ ಇನ್ನೊಮ್ಮೆ ಇಟ್ಕೊಮ್ಮ ನೀನೆ. ಸೂಪರ್. ನೀನೆ ಇಟ್ಕೊ. ಕೊಡಿ ಇಂಥದ್ ಕೊಡಮ್ಮ. ಇಂಥದ್ದು ಲೆಕ್ಕ ಬರಿಯಮ್ಮ ನೀನೆ. ಎಲ್ಲ ನೀನೆ ಲೆಕ್ಕ ಬರಿಯಮ್ಮ ಅಂತೆಲ್ಲ ಕೊಟ್ಟು ತಗೊಳೋದು. ಸತ್ಯ ಸತ್ಯ ಸತ್ಯ. ಎಷ್ಟು ಸಂಸಾರಗಳು, ನಾನು ತುಂಬಾ ಹಿಂದೆಯಿಂದಲೂ ಇದನ್ನೇ ಹೇಳ್ಕೊಂಡು ಬರುತ್ತಿದ್ದೀನಿ. ಯಾವಾಗ ಒಬ್ಬ ಪುರುಷ ಹೊರಗಡೆ ನೀನು ಕೋಟಿ ಸಂಪಾದನೆ ಮಾಡು, ಹೆಂಡತಿಯನ್ನ ತಗಳೆ ಒಂಚೂರು ಒಳಗಡೆ ಇಡೆ, ಚೀಟಿ ಕಟ್ಬಿಡೆ ಅಂದ್ರೆ ವ್ಯವಹಾರದಲ್ಲಿ ಆಕೆಯನ್ನು ಒಂಚೂರು ಭಾಗವಹಿಸ್ಕೊಂಡ್ರೆ, ಇನ್ವಾಲ್ವ್ ಮಾಡ್ಕೊಂಡ್ರೆ, ಅಯ್ಯೋ ಹೌದಪ್ಪ ನನ್ನ ಗಂಡ ನನ್ನ ಒಂಚೂರು ಇನ್ವಾಲ್ವ್ ಮಾಡ್ಕೊಳ್ತಾರೆ, ನನಗೂ ಬೆಲೆ ಕೊಡ್ತಾರೆ, ನನಗೂ ಹೇಳ್ತಾರೆ, ನನಗೂ ಮಾಡ್ತಾರೆ, ಇಂಥದ್ದೇನೋ ಇರಬೇಕು. ಅದು ಬಿಟ್ಬಿಟ್ಟು ತಂದಾಕ್ತೀನಿ ಸುಮ್ಮ ಮಾಡಾಕ್ಬೇಕಷ್ಟೇ, ಎಷ್ಟು ಏನು ಎತ್ತ ಅಂತ ಕೇಳಬೇಕಂದ್ರೆ ಅವಳಿಗೂ ಒಂದಿಷ್ಟು ರೋಸ್ ಹತ್ತತೆ. ಹೌದು ಸರ್, ಹೌದು. ಮತ್ತೆ ಸರ್ ಕೋಲಾರ ಚಿನ್ನದ ಹುಡುಗರು ನೀವು ಹಾಗಾದ್ರೆ? ಚಿನ್ನದ ನಾಡು ಸರ್. ಚಿನ್ನದ ಹುಡುಗ. ಆಯ್ತು, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. 6 ತಿಂಗಳಾಯ್ತಾ? ಅದು ಆ ಕಾರ್ಯಕ್ರಮ ಹೆಂಗ್ ಸಿಕ್ಕಿದ್ದು ಅಂದ್ರೆ ನನ್ಗೆ ಪ್ರತಿ ಸಲಿನೂ ನನ್ಗೆ ಬರ್ತಾ ಇತ್ತು, ನಾನು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ಲಿಲ್ಲ. ಏನೋ ಒಂದ್ ದಿವಸ ಆಗ್ಬಿಟ್ಟು ಮಲಗ್ಬಿಟ್ಟಿದ್ದೆ. ಆ ತೋಟದಷ್ಟು ಮಲಗಿದ್ದೆ. ಅದೆಲ್ಲ ಸ್ಟೋರಿ ಕೇಳಿ 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 ಈಗ ನಿಮ್ಮ ಪ್ರೋಗ್ರಾಮ್ ಬಿಟ್ರೆ ಬೇರೆ ಪ್ರೋಗ್ರಾಮ್ ನೋಡೋದಿಲ್ಲ ಸರ್. ಅದ್ರಲ್ಲಿ ಇನ್ನೊಂದ್ ಏನಾಗತ್ತೆ ಅಂದ್ರೆ, ನಮ್ದು ಚಿಕ್ಕ ಹಳ್ಳಿಯಲ್ಲಿ ನಮ್ ಮನೆಯಲ್ಲೆಲ್ಲ ಟವರ್ ಬರೋದೇ ಇಲ್ಲ. ಹೌದು ಹೌದು. ನಾವೇನ್ ಮಾಡ್ತೀನಿ ಅಂದ್ರೆ ಪ್ರತಿ ದಿವಸನು ತೋಟದಲ್ಲಿದ್ದಾಗ ಡೌನ್ಲೋಡ್ ಮಾಡ್ಕೊಂಡು ರಾತ್ರಿ ಮನೇಲಿ ಮಲಗ್ದಾಗ ನಾನು ನಮ್ಮ ಮಿಸಸ್ ಇಬ್ರು ಪ್ರೋಗ್ರಾಮ್ ಕೇಳೋದು. ಓಹೋ, ಅಂದ್ರೆ ನೀವು ಅಲ್ಲಿ ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಗ್ಯಾಲರಿಲಿ ಇಟ್ಕೊಂಡಿರ್ತೀರಿ? ಡೌನ್ಲೋಡ್ ಮಾಡ್ಕೊಂಡು ಮನೆಯಲ್ಲಿ ಕೇಳೋದು. ಇಲ್ಲ, ತೋಟದಲ್ಲೇ, ನಮ್ಮ ಹಳ್ಳಿಯಲ್ಲಿ ಬರೋದೇ ಇಲ್ಲ, ತೋಟದಲ್ಲಿ ಕೇಳೋದು. ನಾವು ರೈತರು. ಬಹಳ ಸಂತೋಷ. ನಾವು ಟೊಮೊಟೊ, ಕ್ಯಾಪ್ಸಿಕಮ್ ಇವು ಬೆಳೆದಿದ್ದೀರಿ? ಬೆಳಿತೀರಿ ಸರ್. ಈಗ ಅಲ್ಲಿ ಟೊಮೊಟೊ ಹೋಗ್ತಾ ಇದೆ. ಸಂತೋಷ. ಎಷ್ಟು ವಯಸ್ಸು ನಿಮಗೆ? ಸರ್ ಒಂದು 45 ಸರ್. 45? ದೊಡ್ಡತನ. ಒಳ್ಳೇದಾಗ್ಲಿ, ಶುಭ. ಅಂದ್ರೆ ನಿಮ್ ಶ್ರೀಮತಿಯವರು ಕೇಳ್ತಾರ? ಕೇಳ್ತೀರಿ ಸರ್, ಕೇಳ್ತೀರಿ. ನಾವು ಮನೇಲಿ ನಾವ್ ಆಗ್ತೇ ನೋಡ್ತಾ ಇದ್ ಕೇಳು ಅಂತ ಅವ್ರ ಒಂದ್ ಅರ್ಧ ಗಂಟೆ ಕೇಳ್ತೀವಿ ನಾವು. ಒಂದೇ ಸಲ ಕೇಳಕ್ ಆಗಲ್ಲ ಪೂರ್ತಿ ಪ್ರೋಗ್ರಾಮ್ನ. ಹೌದು, ಮನೆಯಲ್ಲೇ ಕೇಳ್ಬೇಕಲ್ವ ಸರ್? ಹೌದು ಹೌದು. ಅದ್ರಲ್ಲಿ ಅವ್ರದ್ದು ಕೆಲ್ಸ ಇರ್ತದೆ. ಸೀರಿಯಲ್ ಗಿರಿಯಲ್ ನೋಡಲ್ವಾ ನೀವು? ಏನ್ ಸರ್? ಸೀರಿಯಲ್ ನೋಡಲ್ವಾ ಅವರು? ಇಲ್ಲ, ನಮ್ಮ ಮನೇಲಿ ಟಿವಿನೇ ಇಟ್ಟಿಲ್ಲ ಸರ್. ಹೌದಾ? ಟಿವಿನೇ ಇಲ್ಲ. ಇಬ್ರು ಫೋನಲ್ಲಿ ಇರ್ತದೆ. ಅವ್ರು ಹೆಚ್ಚಿಗೆ ಈ ಫೋನಲ್ಲಿ ನೋಡ್ತಾ ಇರ್ತಾರೆ. ನಾನು ಆಫ್ ಮಾಡಿಸ್ಬಿಟ್ಟು ಈ ಪ್ರೋಗ್ರಾಮ್ ಕೇಳಿಸ್ತೀನಿ. ನನಗೂ ಒಂದು ಗಂಡು ಒಂದು ಹೆಣ್ಣು ಮಗು ಇದೆ. ಎಲ್ಲ ಓದ್ತಾ ಇದಾರೆ. ಚೆನ್ನಾಗಿದ್ದೀರಾ ಒಟ್ನಾಗಿ? ಚೆನ್ನಾಗಿದ್ದೀರಿ ಸರ್, ದೇವ್ರ ದಯೆ. ಚೆನ್ನಾಗಿದ್ದೀರಿ. ನಾನು ಈಗ ಒಂದು 2 ತಿಂಗಳಿಂದ ನಿಮ್ಗೆ ಕಾಲ್ ಮಾಡ್ತಾ ಇರೋದು. 2 ತಿಂಗಳಿಂದ? ಏನು ಸಮಾಚಾರ ಅಂದ್ರೆ, ಒಂದು ಮನೆ ಕಟ್ಟಬೇಕು ನಾವು. ಮನೆ ಸ್ಟಾರ್ಟ್ ಮಾಡಿದೀನಿ. ಶುರು ಮಾಡಿದ್ದೀರಿ? ಮಾಡಿದ್ದೀರಿ. ಇವತ್ತು 3ನೇ ತಾರೀಕು ಪೂಜೆ ಮಾಡಿದ್ರಿ. ನಿನ್ನೆ ಒಂದ್ 3 ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ ಕಡೆಯಿಂದ ಒಂದು ಆಶೀರ್ವಾದ ತಗೋಣ ಅಂತ ಫೋನ್ ಮಾಡಿ. ದುಡ್ಡಿರುವಾಗ ಕಟ್ಟೋಕ್ ಆಗಿಲ್ಲ ಸರ್ ಮನೆ. ದುಡ್ಡು ನಮ್ಮ ಹತ್ರ ದುಡ್ಡಿದ್ದಾಗ ನಾನು ಪಾಯ ಹಾಕಕ್ಕೆ ಆಗ್ಲಿಲ್ಲ. ಈಗ ದುಡ್ಡಿಲ್ಲ, ಒಂದು ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ತಗೊಂಡು. ನೋಡಿ, ಅದು ವಿಚಿತ್ರ. ದುಡ್ಡಿದ್ದಾಗ ಯಾಕೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಒಂದು ಆಗ್ಲೇ ಇಲ್ಲ. ಈಗ ದುಡ್ಡೇ ಇಲ್ಲ. ಇದೊಂದು ಧೈರ್ಯ. ಒಂದ್ ಸ್ವಲ್ಪ ಬೆಳೆಯಲ್ಲಿ ಒಂದ್ ವರ್ಷದಿಂದ ತುಂಬಾ ನಷ್ಟನೂ ಆಗೋಯ್ತು. ತುಂಬಾ ಒಂದ್ 20 ಲಕ್ಷ ರೂಪಾಯಿ, 20 ಲಕ್ಷ ನಷ್ಟನೂ ಆಗೋಯ್ತು. ಈಗ ನಮ್ ಬ್ರದರು ಎಲ್ಲ ಒಂದ್ ಸ್ವಲ್ಪ ಕೊಡ್ತೀನಿ, ಮಾಡ್ಕೊಳ್ರಿ. ಅಂದ್ರೆ ನಿಮ್ಗೆ ಸ್ವಂತ ಅಂತ ಮನೆ ಇರ್ಲಿಲ್ವಾ? ಇದೇ ನಮ್ ತಾತ ಮುತ್ತಾತ ಅವ್ರು ಕಟ್ಟಿರೋದು. ನಾವು ನಮ್ ತಾಯಿಯವ್ರ ಅಣ್ಣನ ಮನೇಲಿ ಇದ್ದಿದ್ ನಾವು.
ನಮ್ಮ ಮಾವರು. ಅವರು ಚೆನ್ನಾಗಿ ಸಾಕಿದ್ರು ನಮ್ನು. ಈ ಲಾಸ್ಟ್ ಅಲ್ಲಿ ಯಾಕೋ ಒಂದ್ ಸ್ವಲ್ಪ ಇದಾಯ್ತು. ಇರ್ತವೆ. ಅದಕ್ಕೆ ಈಗ ಮದ್ವೆ ಆಗಿದೆ, ಮಕ್ಳು ಆದ್ಮೇಲೆ ಒಂದ್ ಸ್ವಲ್ಪ ಯಂಗ್ಸ್ರದ್ದು ಇದ್ದೇ ಇರ್ತದಲ್ವ ಸರ್. ಅದಕ್ಕಾಗಿ ಈಗ ನಾವೊಂದ್ ಮನೆ ಕಟ್ಟೋಣ ಅನ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದೀನಿ. ನಿಮ್ ಕಡೆಯಿಂದ ಒಂದ್ ಸ್ವಲ್ಪ ತಗೊಂಡು, ನನ್ ಮಗನ ಒಂದ್ ಸ್ವಲ್ಪ ಓದೋದ್ ಸ್ವಲ್ಪ ಕಡಿಮೆ ಸರ್. ಮಗಳು ಒಂದ್ ಸ್ವಲ್ಪ ಓದ್ತಾಳೆ. 15 ವರ್ಷ. ಮಕ್ಳಿಗೆ ಎಷ್ಟು ವರ್ಷ? ಮಗನ್ಗೆ 15 ವರ್ಷ ಸರ್. 14 ವರ್ಷ. ಮಗಳಿಗೆ 13 ವರ್ಷ. ಅದಕ್ಕೆ ಆಗ್ಲಿ, ಏನ್ ತೊಂದ್ರೆ ಇಲ್ಲ ನೋಡಿ. ಈಗ ಎಂತ ವಿಚಿತ್ರ ಅಂದ್ರೆ, ಕೈಲಿ ಹಣವಿದ್ದಾಗ ಹೌದು ಸರ್ ಆಗದೆ ಇರೋದು ಈಗ ಶುರುವಾಗಿದೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ ಸರ್. ಇದು ಒಂದ್ 10 ವರ್ಷದಿಂದ ಪ್ರಯತ್ನ ಸರ್ ನಂದು. 2015ರಿಂದ 2020 ನಮ್ಗೆ ಯಾರೋ ಒಬ್ರು ಹಿರಿಯರಿದ್ರು, ಅಪ್ಪ ವಾರಕ್ಕಾಗೋದ್ನ ತಿಂಗಳಿಗಾಗ್ಲಿ, ತಿಂಗಳಿಗಾಗೋದು 6 ತಿಂಗಳಿಗಾಗ್ಲಿ, 6 ತಿಂಗಳಿಗಾಗೋದು ವರ್ಷ ಆಗ್ಲಿ, ಸಮಾಧಾನ ಅನ್ನೋದು ಇರ್ಬೇಕು, ತಾಳ್ಮೆ ಇರ್ಬೇಕು ಸತ್ಯ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನಾನ್ ಮನ್ಸಲ್ಲಿ ಇಟ್ಕೊಂಡು ಈಗ ಒಂದ್ ಸ್ವಲ್ಪ ಹಾಕೋಕೆ ಪ್ರಯತ್ನ ಪಟ್ಬಿಟ್ಟಿದೀನಿ. ಹಾಕಿದೀನಿ, ದೇವ್ರ ಮೇಲೆ ಭಾರ ಹಾಕಿದ್ದೀರಿ. ಒಳ್ಳೇದಾಗುತ್ತೆ, ಯಾವುದೇ ಭಯ ಆತಂಕಗಳು ಬೇಡ. ದೇವ್ರು ನೋಡಿ ಯಾವಾಗಲೂ ಅಂಥದ್ದೊಂದು ಹೆಜ್ಜೆ ಇಡೋದು ಬಹಳ ಮುಖ್ಯ. ಏನು ಹೆಜ್ಜೆ ಇಡದೆ 1000 ಯೋಚನೆ ಮಾಡಿ ಒಂದೇ ಜಾಗದಲ್ಲಿ ನಿಂತಿರೋವನಿಗಿಂತ ಒಂದು ಹೆಜ್ಜೆ ಇಡೋನು ಯಾವಾಗಲೂ ಉತ್ತಮನಾಗುತ್ತಾನೆ. ಯಾಕಂದ್ರೆ ಮತ್ತೆ ಮುಂದೆ ದಾರಿಯೂ ಅವನಿಗೆ ಕಾಣುತ್ತೆ. ಹಾಗಾಗಿ ನೀವು ಹೆಜ್ಜೆ ಇಟ್ಟಿರೋದೇ ನಿಮ್ಮ ಮೊದಲ ಗೆಲುವು. ಯಾಕಂದ್ರೆ ಯಾವಾತ ಮನುಷ್ಯ ಅಲ್ಲಿ ಏನು ಆಳ ಇರ್ಬೋದು ಅದಿರ್ಬೋದು ಅಂದುಕೊಂಡು ಈ ದಡದಲ್ಲೇ ನಿಂತ್ಕೊಳ್ತಾವನ, ಅವನು ಎಂದಿಗೂ ನದಿ ದಾಟೋದೇ ಇಲ್ಲ ಅಂತ. ನೀವು ಹೆಜ್ಜೆ ಇಡಿ, ಮುಳುಗೋದು ತೇಲೋದು ಅವನೇ ಇಚ್ಛೆ. ಇಟ್ಟಿದ್ದೀರಿ, ಚೆನ್ನಾಗಿಲ್ಲ, ತೇಲ್ತೀನಿ ದಾಟ್ತೀನಿ ಅಂತಲೇ ಇಟ್ಟಿದ್ದೀರಿ. ಆ ನಂಬಿಕೆಯಿಂದ ಇಟ್ಟ ಮೊದಲ ಹೆಜ್ಜೆಯೇ ಗೆಲುವು. ಇಲ್ಲ ಅಂದ್ರೆ ಹೆದರಿ ನೀವು ಅಲ್ಲೇ ಕೂತ್ಕೊಳ್ತಿದ್ರಿ. ನೋಡಿ, ದುಡ್ಡು ಇಟ್ಕೊಂಡೇ ಎಲ್ಲರೂ ಶುರು ಮಾಡಲ್ಲ. ಮದುವೆ ಮಾಡ್ಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ತುಂಬಾ ಏಳು ಬೀಳುಗಳು, ಅದರಲ್ಲೂ ಮನೆ ಕಟ್ಟಬೇಕಾದ್ರೆ ಇನ್ನು ಆ ಸಮಯದಲ್ಲಿ ನಿಮಗೊಂದು ನೈತಿಕವಾಗಿ ವಿಶ್ವಾಸ ಇದೆಯಲ್ಲ, ಅದೇ ನಿಮ್ಮ ಮೊದಲ ಗೆಲುವು. ಏನ್ ತೊಂದರೆ ಇಲ್ಲ. ಭಗವಂತ ಏನೋ ಒಂದು ಜನ ಸಂಪಾದನೆ ಮಾಡಿದ್ದೀರಿ, ಕಷ್ಟ ಸುಖ ಅಂತ ಬಂದಾಗ ಕೈ ಹಿಡಿಯೋರಿದ್ದಾರೆ. ಒಟ್ಟಿನಲ್ಲಿ ದೇವರ ರೂಪದಲ್ಲಿ ಈ ಕೆಲಸ ಮುಗಿಯೋವರೆಗೂ ಎಲ್ಲೂ ಅದು ಅರ್ಧಕ್ಕೆ ನಿಲ್ದಂಗೆ ಮುಂದುವರಿಯುತ್ತೆ. ಧೈರ್ಯವಾಗಿ ಮುಂದುವರಿರಿ, ಹೆಜ್ಜೆ ಇಟ್ಟಿದ್ದೀರಿ ಸಾಕು, ಅದೇ ಒಳ್ಳೇದಾಗುತ್ತೆ. ಯಾವುದೇ ಭಯ ಆತಂಕಗಳು ಬೇಡ. ನನಗದು ಬಹಳ ವಿಚಿತ್ರ ಅನ್ನಿಸ್ತು. ನಿಮ್ಮ ಏನೂ ಕೈಯಲ್ಲಿ ಅಷ್ಟೊಂದು ಹಣ ಇಲ್ಲದೆ ಹೋದಾಗ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಅಂದ್ರೆ ನೀವು ಕಂಡ ಕನಸನ್ನ ಈಡೇರಿಸೋದು ಅವನ ಆಸೆಯೂ ಹೌದು. ಮಕ್ಕಳೊಂದೊಳ್ಳೆ ಮನೆಯಲ್ಲಿ ಬಹಳ ಬದುಕಬೇಕಲ್ಲ. ನಮ್ದೇನೋ ಆಯ್ತು ಅಲ್ಲಿ ಇಲ್ಲಿ ಅವ್ರ ಮನೆ ಅಂತ ಹೇಳಲ್ಲ, ಬಟ್ ಏನೋ ನಿಮ್ಮ ಅವ್ರ ಶಕ್ತಿಗನುಸಾರವಾಗಿ ಅವ್ರ ಕೈಲಾದಷ್ಟು ನೋಡ್ಕೊಂಡಿದ್ದಾರೆ. ಇಲ್ಲ ಸರ್, ಅವರು ನಮ್ಗೇನು ಇದೇನು ಮಾಡಿಲ್ಲಲ್ಲ. ನಮ್ನು ಸಾಕಿ ಸಲ್ವಿ ಎಲ್ಲ. ನಮ್ಮ ಬ್ರದರ್ ಒಬ್ರು ಡಾಕ್ಟರ್ ಇದಾರೆ, ಅವ್ರನ್ನ ಚೆನ್ನಾಗಿ ಸಾಕಿದ್ದಾರೆ. ನಾವು ದುಡ್ಡಿದ್ರಿ ಸರ್. ನಾನು SLC ಅವ್ರಿಗೆ ಓದಿದ್ದೀನಿ. SLCಗೆ ಬಿಟ್ಟೆ, ನನ್ಗೂ ಇಂಟ್ರೆಸ್ಟ್ ಇಲ್ಲ. SLCಗೂ ನಾವೇನು ಹೋಗ್ಲಿಲ್ಲ ಹೆಚ್ಚಿಗೆ. ಇಲ್ಲಿ ಹುಡುಗ ಜೊತೆ ಸೇರ್ಕೊಂಡು ನಾನು ಇದಾದೆ. ಅದೇ ನಿಮ್ ಕೈಲಾದಷ್ಟು ನೀವು ದುಡ್ದು ಕೊಟ್ಟಿದ್ದೀರಿ. ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಿಮ್ ಕರ್ತವ್ಯ ನೀವು ಮಾಡಿದ್ದೀರಿ. ಅದ್ರ ಜೊತೆಗೆ ಈಗೇನಾಗಿದೆ ಅಂದ್ರೆ, ನಮ್ ಬ್ರದರ್ ಒಂದ್ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದಾರೆ. ಅಂದ್ರೆ ಡಾಕ್ಟರ್ ಅಂತ ಹೇಳಿದ್ರಲ್ಲ ಅವ್ರು. ಹೌದೌದು. ಅದ್ರ ಜೊತೆಗೆ ನಮ್ಮ ಮಾವ ಮಗ ಇಬ್ರು ಇದಾರೆ. ಅವ್ರಿಬ್ರು ಒಂದ್ ಸ್ವಲ್ಪ ಕೊಡ್ತೀನಿ ಕಟ್ಕೊ ಅಂತ ಹೇಳಿದಾರೆ. ಎಷ್ಟು 30-40 ಸರ್? 33-37 ಸರ್. ಓಕೆ. ಹಾಕಿದ್ದೀನಿ ದೇವ್ರ ಮೇಲೆ ಭಾರ ಹಾಕಿ. ನಿಮ್ದು ನಿಮ್ಮ ಇದು ಕೇಳಿ ಒಂದ್ 50 ಸಲ ಮಾಡಿದೆ. ಪಾಯ ಹಾಕಕ್ ಮೊದಲು ನಿಮ್ಮ ಆಶೀರ್ವಾದ ಪಡೆದು ನಿಮ್ ಬಾಯಿಂದ ಕೇಳಿ ಯಶಸ್ವಾಗ್ಲಿ ಅಂತ ಕೇಳಿ ಅಂತ ಪ್ರತಿ ಸಲ ಮಾಡಿದೆ. ಇವತ್ತು ಊಟ ಮಾಡ್ತೀವಿ. 2 ಫೋನ್ ತಗೊಂಬಂದೆ ಸರ್. ಇದ್ರಲ್ಲೊಂದ್ಸಲಿ ಟ್ರೈ ಮಾಡೋದು, ಅದ್ರಲ್ಲೊಂದ್ಸಲಿ ಮಾಡೋದು.
ಕೊನೆಗೆ ಕೇಳಿ ಕೇಳಿ ಆಗ್ಲಿಲ್ಲ, ರಿಟರ್ನ್ ಬರ್ತಾ ಇದ್ದೆ. ಹಾ ಈಗ ಒಂದ್ಸಲಿ ಮಾಡ್ಬೇಡ ತಾಳಪ್ಪ, ಲಾಸ್ಟ್ ಚಾನ್ಸ್ ಅಂತ ಅರ್ಧ ದಾರಿಗೆ ಬಂದ್ ನಿಲ್ಸಿ ಈಗ ಫೋನ್ ಮಾಡಿದೆ ಸರ್. ಬಹಳ ಬಹಳ ಅಂದ್ರೆ ನೋಡಿ, ನಿಮ್ಮ ಏನು ಆಶೀರ್ವಾದ ಅಂತ ಏನೂ ಇಲ್ಲ. ನಿಮ್ಮ ಶ್ರಮ, ನಿಮ್ಮ ಬಲಿದಾನ ಇವತ್ತಿಗೆ ಅದು ಫಲ ಕೊಡ್ತಾ ಇದೆ ಅಷ್ಟೇ. ನಮ್ಮ ಹಾರೈಕೆ, ನನಗೆ ಭಗವಂತ ಅಂಥದ್ದೊಂದು ಅವಕಾಶ ಕೊಟ್ಟಿದ್ದಾನೆ ಎಂದಾಗ ನಾನು ಖಂಡಿತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇದೇ ನೀವು ಮುಗ್ದಾದ ಮೇಲೆ ಬಂದು ಇಲ್ಲಿ ಮಾತಾಡ್ತೀರ, ಅವತ್ತೂ ನಿಮಗೆ ಕರೆ ಸಿಗುತ್ತೆ. ಧೈರ್ಯವಾಗಿರಿ, ಯಾವ ಅಡೆತಡೆನೂ ಬರಲ್ಲ. ಏನೇ ಬಂದರೂ ಕೂಡ ಏನು ಒಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಆಚೆ ಈಚೆ ಏನೋ ಆಗ್ಬೋದು ಅಷ್ಟೇ. ಅದನ್ನ ಬಿಟ್ಟು ಏನು ತೊಂದರೆ ಆಗದಂಗೆ ದೇವ್ರು ಕಾಪಾಡ್ತಾನೆ. ನೀವು ಭರವಸೆಯಿಂದ ಇರಿ. ಯಾರು ಎಷ್ಟು ಉಪಕಾರ ಮಾಡಿದ್ರು ಕೂಡ ಅದನ್ನ ಋಣವಾಗಿ ತಗೊಂಡು ಋಣವಾಗಿ ತೀರಿಸ್ಬಿಡ್ಬೇಕು ಅಲ್ವಾ? ಯಾಕಂದ್ರೆ ನಾಳೆ ದಿನ ಒಂದು ಮಾತು ಬರಬಾರ್ದು. ಇಲ್ಲ, ನಮ್ ಬ್ರದರ್ದ ಏನಿಲ್ಲ ಸರ್. ನಮ್ ಬ್ರದರ್ ಅವ್ರ ಪಾಡಿಗೆ ಅವರೇ ಹೇಳ್ತಾ ಇದಾರೆ, ತುಂಬಾ ವರ್ಷದಿಂದ ಹೇಳ್ತಾ ಇದ್ರು. ನಾನು ಗುಂಪಲ್ಲಿದ್ದೆ. ನಮ್ ಗುಂಪು ನಾವು ಹುಟ್ಟಿದ ದಿವಸದಿಂದ ಒಂದ್ ಅನ್ಯನ್ವಾಗಿದ್ರೆ, ಒಂದು ಜಗಳ ಇಲ್ಲ ಅಂದ ಮತ್ತೊಂದಿಲ್ಲ, ನಾವು ಹಂಗೆ ಇರೋಣ ಅಂತ. ಈಗ ಬರ್ತಾ ಬರ್ತಾ ಒಂದ್ ಕಟ್ಕೊಂಡ್ಬಿಡೋಣ. ಕಟ್ಕೊಳ್ಳಿ. ಕೆಲವೊಮ್ಮೆ ಏನೇ ಹೇಳ್ತಾರೆ, ಅವೆಲ್ಲ ಕೂಡು ಬಂದಾಗ್ಲೇ ಸ್ವಲ್ಪ ನಾವು ಮನ್ಸು ಮಾಡ್ಬಿಡ್ಬೇಕು. ಯಾಕಂದ್ರೆ ಹೊರಗಡೆಯವರೇ ಒಂಚೂರು ಬೆಂಬಲ ಕೊಡೋಕ್ ಬಂದಾಗ ನಾವು ಆಲಸ್ಯತನ ತೋರೋದ್ರೆ ಅದು ಒಳ್ಳೇದಲ್ಲ ಸರ್. ಅವರು ಒಂದು 4 ವರ್ಷದಿಂದ ಅವ್ರು ಹೇಳ್ತಾನೆ ಇದಾರೆ. ನಾನ್ ಹಿಂದೆ ನಾನ್ ಚಿಕ್ಕದಾಗಿ ವ್ಯವಸಾಯ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದೆ. ಈಗ ಹೆಚ್ಚಿಗೆ ಮಾಡಕ್ ಹೋಗಿ ಒಂದ್ ಸ್ವಲ್ಪ ಈ ವರ್ಷ ಈ ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ತುಂಬಾ ಹೊಡ್ತಾ ಆಯ್ತು. ದೇವ್ರಿದಾನೆ ಅಂತ ಒಂದ್ ದೇವ್ರ ಮೇಲೆ ಬರ ಹಾಕಿ, ಅವ್ರ ಜೊತೆಗೂ ನಮ್ ಶ್ರೀಮತಿಯವರು ನಮ್ಗೊಂದ್ ಸ್ವಲ್ಪ ಭರವಸೆ ಕೊಡ್ತಾಳೆ ಸರ್. ನಮ್ದೇನು ಹೆಚ್ಚು ಕಡಿಮೆ ಇಲ್ಲ, ನಮ್ಗೇನು ಏನ್ ಹೇಳಿದ್ರೆ ಅದೇ ಆಯ್ತಪ್ಪ ಅಷ್ಟೇ. ಸರಿ ಸರಿ, ವೆರಿ ಗುಡ್ ಅಂತ ನಮ್ ಶ್ರೀಮತಿಯವರು ದೇವತೆ ಅಂತವರಿದ್ದಾಗ ಶರಣಾಗುವುದೇ ಧರ್ಮ. ಹೌದು ಸರ್. ಮತ್ತೆ ಇನ್ನೊಂದೇನು ಸರ್, ನನ್ ತಪ್ಪಂದ್ರೆ ತುಂಬಾ ಚಿತ್ರಿಂಸೆ ನಾನು. ಚಿತ್ರಿಂಸೆ ಅಂದ್ರೆ ಬೈಯೋದು. ನೋಡಿ ಈಗ ನಿಮ್ ನೀನ್ ಹೆಂಗ್ ಹೇಳಿದ್ರ ಹಂಗೆ ಅಂತ ಜವಾಬ್ದಾರಿ ಸರ್. ಒಂದು ಬದಲಾವಣೆ ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಗೆ ಏನ ಕಾಸು ಬಂದ ಇನ್ನೊಮ್ಮೆ ಇಟ್ಕೊಮ್ಮ, ನೀನೆ ಸೂಪರ್, ನೀನೆ ಇಟ್ಕೊ. ಕೊಡಿ ಇಂಥದ್ ಕೊಡಮ್ಮ, ಇಂಥದ್ದು ಲೆಕ್ಕ ಬರಿಯಮ್ಮ, ನೀನೆ ಎಲ್ಲ ನೀನೆ ಲೆಕ್ಕ ಬರಿಯಮ್ಮ ಅಂತೆಲ್ಲ ಕೊಟ್ಟು ತಗೊಳೋದು, ಸತ್ಯ. ಎಷ್ಟು ಸಂಸಾರಗಳು, ನಾನು ತುಂಬಾ ಹಿಂದೆಯಿಂದಲೂ ಇದನ್ನೇ ಹೇಳ್ಕೊಂಡು ಬರ್ತಿದ್ದೀನಿ. ಯಾವಾಗ ಒಬ್ಬ ಪುರುಷ ಹೊರಗಡೆ ನೀನು ಕೋಟಿ ಸಂಪಾದನೆ ಮಾಡು, ಹೆಂಡತಿಯನ್ನ ತಗಳೆ ಒಂಚೂರು ಒಳಗಡೆ ಇಡೆ, ಚೀಟಿ ಕಟ್ಬಿಡೆ ಅಂದ್ರೆ ವ್ಯವಹಾರದಲ್ಲಿ ಆಕೆಯನ್ನು ಒಂಚೂರು ಭಾಗವಹಿಸ್ಕೊಂಡ್ರೆ, ಇನ್ವಾಲ್ವ್ ಮಾಡ್ಕೊಂಡ್ರೆ, ಅಯ್ಯೋ ಹೌದಪ್ಪ ನನ್ನ ಗಂಡ ನನ್ನ ಒಂಚೂರು ಇನ್ವಾಲ್ವ್ ಮಾಡ್ಕೊಳ್ತಾರೆ, ನನಗೂ ಬೆಲೆ ಕೊಡ್ತಾರೆ, ನನಗೂ ಹೇಳ್ತಾರೆ, ನನಗೂ ಮಾಡ್ತಾರೆ, ಇಂಥದ್ದೇನೋ ಇರಬೇಕು. ಅದು ಬಿಟ್ಬಿಟ್ಟು ತಂದಾಕ್ತೀನಿ ಸುಮ್ಮ ಮಾಡಾಕ್ಬೇಕಷ್ಟೇ, ಎಷ್ಟು ಏನು ಎತ್ತ ಅಂತ ಕೇಳಬೇಕಂದ್ರೆ ಅವಳಿಗೂ ಒಂದಿವ್ಸ ರೋಸ್ ಹತ್ತತೆ. ಹೌದು ಸರ್, ಹೌದು. ಮತ್ತೆ ನನ್ಗಿಂತ ಬೇಕು, ಸರಿ ತಗೋ, ನನಗೆ 2 ಜೊತೆ ಬಟ್ಟೆ ಬೇಕು ತಗೋ, ನಿನ್ಗೇನ್ ಬೇಕೋ ತಗೋ. ನಮ್ಮ ಶಕ್ತಿ ಏನಿದೆಯೋ ಅದು ಸರಿ. ನಮ್ಮ ಶಕ್ತಿ ಎಷ್ಟಿದೆ, ಎಷ್ಟು ತಗೊಬೇಕೋ ಅಷ್ಟು. ನಮ್ಗೆ ಒಂದ್ ಬಟ್ಟೆ ಬೇಕು ತಗೋ, ನಮ್ ಚಿನ್ನ ಬೇಕಂತ ತೋಡಕ್ ಆಗೋದಿಲ್ಲ. ಅದೇ ನಮ್ ಶಕ್ತಿ ಅನುಸಾರ ಪಾಪ ಅವರು ಅರ್ಥ ಮಾಡ್ಕೊಂಡೇ ಕೇಳ್ತಾರೆ. ಹೌದು, ಹಿಂಗಿದೆ, ಸರಿ ತಗೋ ಅಂತ. ನಮ್ಮ ಶ್ರೀಮತಿಯವರು ಸರಿ ಅಂತ ಹೆಚ್ಚಿಗೆ ಏನೋ ನಮ್ ಫೋರ್ಸ್ ಮಾಡೋದಿಲ್ಲ ಸರ್. ಏನು ಫೋರ್ಸ್ ಮಾಡೋದು, ನೀನು ಸರಿಯಪ್ಪ ನನ್ಗನ ಹೆಚ್ಚಿಗೆ ಸಮಾಧಾನವಾಗೋದಂದ್ರೆ ನಮ್ ಶ್ರೀಮತಿಯವರು. ನೋಡಿ ಅಂಥವ್ರಿಗೆ ಪಾಪ ಈ ಹಿಂದೆ ಒಂಚೂರು ಏನೋ ಶಬ್ದಗಳ ಮೂಲಕ ನೋವು ಕೊಟ್ಟಿರ್ಬೋದು, ಬಟ್ ಈಗ ಅದನ್ನ ತಿದ್ದುಕೊಂಡು ಪ್ರಾಯಶ್ಚಿತ ಮಾಡ್ಕೊಂಡಿದ್ದೀರಿ, ಪಶ್ಚಾತ್ತಾಪ ಪಟ್ಟಿದ್ದೀರಿ, ಬದಲಾಗಿದ್ದೀರಿ. ಅದು ಅವರಿಗೆ ಎಷ್ಟು ಖುಷಿ ಕೊಟ್ಟಿರ್ಬೋದಲ್ವೇ? ಹೌದು ಸರ್. ಅದೇ ಅಂತಹ ಬೌದ್ಧಿಕ ದಾರಿದ್ರ್ಯ ಹೊರಟೋದ ಮೇಲೆ ಮನೆ ಕಟ್ಟುವ ಶುಭ ಕಾರ್ಯಕ್ಕೂ ಕೈ ಹಾಕಿದ್ದೀರಿ. ಎಲ್ಲ ಒಳ್ಳೇದಾಗುತ್ತಾ ಇದೆ. ಅದ್ರ ಜೊತೆಗೆ ನಮ್ ತಾಯಿ ತೀರ್ಕೊಂಡು 17 ವರ್ಷ ಆಗಿದೆ. ನೆಕ್ಸ್ಟ್ ಈಗ ನಮ್ ಶ್ರೀಮತಿಯವ್ರು ಒಂದ್ ಸ್ವಲ್ಪ ನನ್ ತಾಯಿ ಇದ್ದಂಗೆ ಎಲ್ಲಕ್ಕೂ. ಖಂಡಿತ. ಹೌದು. ನೀವು ಹಾಗೆ ಭಾವಿಸಿದ್ರೆ ಮನೆ ಮನಸ್ಸುಗಳೆಲ್ಲ ಉದ್ಧಾರ ಆಗ್ತವೆ. ಯಾಕಂದ್ರೆ ಅಂತ ತಾಯಿ ಹೆಂಡತಿ ಎರಡೂ ಪಾತ್ರವನ್ನ ಗೌರವದಿಂದ ನಿಭಾಯಿಸಿಕೊಂಡು ಹೋಗೋ ಅಂತ ಸನ್ನಡತೆ ಉಳ್ಳವರು ಸಿಗೋದೇ ಅಪರೂಪದ ಕಾಲ ಇದು.
ನಿಮಗೆ ಅಂಥವ್ರು ಲಭ್ಯವಾದಾಗ, ಅಂಥವ್ರು ಸಿಕ್ಕಾಗ, ಮಕ್ಕಳಿಗೂ ತಾಯಿಯಾಗಿ, ನಿಮಗೆ ಹೆಂಡತಿಯಾಗಿ, ಮನೆಗೆ ಸೊಸೆಯಾಗಿ, ಅವ್ರದ್ದು ಎಷ್ಟು ಜವಾಬ್ದಾರಿ ಅಲ್ವಾ. ಅದಕ್ಕೆ ಅವರು ಈ ನಮ್ಮ ದೇವತೆಗಳಿಗೆ, ಚಾಮುಂಡಿಗೆ ಅಥವಾ ಶಕ್ತಿ ದೇವತೆಗಳಿಗೆ 5-6 ಕೈಗಳು. ಯಾಕೆ ಅಂದರೆ ಹೆಣ್ಣು ಅಷ್ಟು ಕೆಲಸ ಮಾಡಬೇಕಿರುತ್ತೆ, ಅಷ್ಟು ಜವಾಬ್ದಾರಿ ಇರುತ್ತೆ ಆಕೆಗೆ. ಹಾಗಾಗಿ ಆಕೆ ಎಲ್ಲ ಪಾತ್ರವನ್ನು ನಿಭಾಯಿಸಬೇಕು. ಬಟ್ಟೆ ಒಗಿಬೇಕು, ಮಕ್ಕಳು ನೋಡ್ಕೊಳ್ಬೇಕು, ಅಡುಗೆ ಮಾಡಬೇಕು, ಮನೆಯೆಲ್ಲ ಒರೆಸಬೇಕು, ಬಂದವ್ರು ನೋಡ್ಕೊಳ್ಬೇಕು. ನಮ್ಮದು ಅಲ್ಲಿ ಹೋಯ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ, ಇದು ಒಂದು. ಆದರೆ ಆಕೆ ಮನೆ ನಿಭಾಯಿಸುವುದು ಅಂದರೆ ಅದು ಒಂದು ಹೊಲ ನಿಭಾಯಿಸಿದಕ್ಕಿಂತ ಹೆಚ್ಚಿನ ಕಷ್ಟ ಅದು. ಅದನ್ನೆಲ್ಲ ಎಲ್ಲೂ ಅದಕ್ಕೆ ದೋಷ ಬರ್ದಂಗೆ, ಯಾರ ಬಾಯಿಗೂ ಸಿಗದಂಗೆ ಕಾಪಾಡ್ಕೊಂಡು ಹೋಗ್ತಾರೆ. ಅಂದರೆ ಗುಡಿಸ್ಲಲ್ಲಿರಿ, ಅರಮನೆಲಿರಿ. ನನ್ನ ಹೆಂಡತಿಯ ನಡುವಿನ ಖುಷಿಗೆ ಒಂದು ಅರಮನೆಯೂ ಗುಡಿಸ್ಲು ಕಾರಣ ಆಗಬಾರ್ದು. ಅದೆಲ್ಲ 4 ಗೋಡೆ ಅಷ್ಟೇ. ಅದು ಗುಡಿಸ್ಲಲ್ಲಿ ತೆಂಗಿನ ಗರಿಲಿ ಕಟ್ಟಿಕೊಂಡ್ರು, ಅದನ್ನ ಸಿಮೆಂಟ್ ಇಟ್ಟಿಗೆಲ್ಲಿ ಕಟ್ಟಿಕೊಂಡ್ರು, ಅದೊಂದು ಗೋಡೆ ಅಷ್ಟೇ. ಅದ್ರ ಒಳಗಡೆ ಬದುಕುವ ಮನಸ್ಸುಗಳು ನೆಮ್ಮದಿಯಾಗಿರ್ಬೇಕು. ಅದು ಗುಡಿಸ್ಲಲ್ಲಿ ಇದ್ರೂ ನೆಮ್ಮದಿ ಇರಬೇಕು. ಅಯ್ಯೋ ಮನೆ ಕಟ್ಟಿಬಿಟ್ಟು ಚೆನ್ನಾಗಿರೋಣ ಅಂತ ಎಷ್ಟೋ ಜನ ರಾದ್ದಾಂತ ಮಾಡ್ಕೊಂಡು, ನೈಟ್ ಡ್ಯೂಟಿ ಮಾಡ್ಕೊಂಡು, ಗಂಡ ಹೆಂಡತಿ ಹತ್ರ ಇಲ್ದೇನೆ ದೂರ ಒದ್ದಾಡ್ಕೊಂಡಿರ್ತಾರೆ. ಯಾರೋ ಒಬ್ಬ ಸತಿ ಸತ್ತೋಯ್ತಾನೆ. ಇವ್ರು ಅಂದ್ಕೊಂಡಿದ್ರು ಮನೆ ಕಟ್ಟಾದ್ಮೇಲೆ ನಾವಿಬ್ರು ಒಟ್ಟಿಗೆ ಚೆನ್ನಾಗಿರೋಣ ಅಂತ. ಚೆನ್ನಾಗಿರೋದಿದೆಯಲ್ಲ, ಅದು ಮನೆಗೂ ಚೆನ್ನಾಗಿರೋದಕ್ಕೂ ಸಂಬಂಧವೇ ಇಲ್ಲ. ಮನೆ ಕಟ್ರಿ ಬಿಡ್ರಿ, ಚೆನ್ನಾಗಿರೋದಕ್ಕೆ ಮನೆನೇ ಬೇಕಾ? 5 ವರ್ಷ ಆದ್ಮೇಲೆ ಮನೆ ಕಟ್ಟೋಣ, ಆಮೇಲೆ ಚೆನ್ನಾಗಿರೋಣ ಅಂದ್ಕೊಂಡು ಒಂದು ನಗು ಮುಖದಲ್ಲಿ ಹೆಂಡತಿ ಮಾತಾಡಿಸ್ಲಿಲ್ಲ, ಕೆಲ್ಸಕ್ಕೆ ಓಡ್ತಿದ್ದ, ಬಂದು ಮಲ್ಕೊಳ್ತಿದ್ದ, ಒಂದು ಚೆನ್ನಾಗಿದ್ದೀಯೇನೆ, ಏನು ತಿಂದೆ ಉಂಡೆ ಅಂತ ಮಾತಾಡಿಸ್ಲಿಲ್ಲ. ಯಾಕೆ ಇವನೇನು ಚೀಟಿ ಕಟ್ಟಿ, ಅದು ಕಟ್ಟಿ, ಇದು ಕಟ್ಟಿ, ಒಂದು ಮನೆ ಕಟ್ಟಿ, ಆಮೇಲೆ ಚೆನ್ನಾಗಿರೋಣ ಅಂತ ಅಷ್ಟೊತ್ತಿಗೆ ಹೆಣ ಬಿದ್ದೋಯ್ತ ಅವನು. ನಮ್ಮ ಸಂತೋಷವನ್ನ ಪೋಸ್ಟ್ಪೋನು ಅಥವಾ 5 ವರ್ಷ ಆದಮೇಲೆ ಅಂತ ಯಾಕೆ? ನಾಳೆ ಬೆಳಿಗ್ಗೆ ಬಗ್ಗೆ ನಮಗೇನು ಭರವಸೆ, ಖಾತ್ರಿ ಇದೆ? ಏನು ಹೇಳಿ? ಭಗವಂತ ಹೇಳಿದ್ದ ನಾವು ಕಣಪ್ಪ ನೀನು 5 ವರ್ಷ ಇರ್ತೀಯಾ, ಇನ್ನು 3 ವರ್ಷಕ್ಕೊಂದು ಕಷ್ಟಪಟ್ಟು ಮನೆ ಕಟ್ಟು, ಅತ್ತಾಗಿನ್ನು 2 ವರ್ಷ ಹೆಂಡತಿ ಜೊತೆ ಚೆನ್ನಾಗಿದ್ದೇ ಇರ್ತೀಯ, ನಿನಗೆ ಆಯಸ್ ಗಟ್ಟಿ ಇದೆ ಅಂತ ಯಾರು ಬಂದು ಯಾವ ಖಾತ್ರಿ ಕೊಟ್ಟಿದ್ದಾರೆ? ಯಾವಾಗ ಬೇಕಾದರೂ ಹೊರಡಬಹುದು ಅಂತ ಇದ್ದಾಗ, ಅಯ್ಯೋ ನನ್ನ ಹೆಂಡತಿ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಗನಗ್ತಾ ಇದ್ರೆ ಅದು ಮನೆಗೆ ಸಂಪತ್ತು. ಅವಳೊಂಚೂರು ಆ ಕಡೆ ಈ ಕಡೆ ಮುನ್ಸ್ಕೊಂಡ್ಲು, ತಪ್ಪುದಾರಿ ಹಿಡಿದ್ಲು ಅಂದ್ರೆ ಆ ಮನೆ ಕೆಡ್ತು ಅಂತ ಅರ್ಥ. ಅದಷ್ಟು ಕ್ರೂರ ಯಾವುದಿಲ್ಲ. ನೋಡಿದಿರಲ್ಲ ಇವತ್ತು ಕಥೆಗಳು ಎಂತ? ನೋಡಿದೀನಿ ಸರ್. ಅದಕ್ಕಿಂತ ದೊಡ್ಡ ಕ್ರೂರವಾದ ವಿಚಾರ ಇನ್ನೊಂದಿಲ್ಲ. ಹಾಗಾಗಿ ಅದರಲ್ಲಿ ನೀವು ಪುಣ್ಯವಂತರಿದ್ದೀರಿ, ಶುರು ಮಾಡಿದ್ದೀರಿ, ಒಳ್ಳೇದಾಗುತ್ತೆ. ಯಾವುದೇ ಭಯ ಆತಂಕಗಳು ಬೇಡ. ನನ್ನ ತುಂಬು ಹಾರೈಕೆ ಆ ಮನೆ ನಿಮ್ಮ ಇಚ್ಛೆಯಂತೆ ಪೂರ್ಣಗೊಂಡು ಅದರ ಒಳಗಡೆ ಹೋಗಿ ನೆಮ್ಮದಿಯಾಗಿ ನೀವು ಬದುಕುವಂತಾಗಲಿ. ಅದಕ್ಕೆಲ್ಲ ರೀತಿಯಿಂದಲೂ 4 ದಿಕ್ಕಿನಿಂದಲೂ ನಿಮಗೆ ಬೇಕಾದ ಎಲ್ಲ ಉಪಕಾರಗಳು ಕೂಡು ಬರಲಿ, ಒಳ್ಳೇದಾಗಲಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಿಮ್ ಕತೆ ನಿಮ್ ಮೊದಲು ನಮ್ ಫೋನಲ್ಲಿ ಪೂರ್ತಿ ಈ ಸಿನಿಮಾ ಹಾಡು ಒಂದು ಸಿನಿಮಾನೇ ಇರೋದು. ಈಗ ಡೌನ್ ಮಾಡಿರೋದು ಒಂದು 30 ವಿಡಿಯೋಸ್ ಇದೆ ಸರ್ ನಿಮ್ದು. ಓಹೋ. ಪ್ರತಿ ದಿವಸನು ಈ ಟೈಮ್ಗೆ ನಾನು ಈ ಟೈಮ್ಗೆ ಲೈವ್ ನೋಡಕ್ ಆಗೋದೇ ಇಲ್ಲ. ಲೈವ್ ನೋಡಕ್ ಆಗಲ್ಲ. ಬೆಳಿಗ್ಗೆ ಫಸ್ಟ್ ಬರ್ತಾನೆ ನಿಮ್ ಸ್ಟೇಟಸ್ ಅಲ್ಲಿ ಇರ್ತಾರೆ, ಡೌನ್ಲೋಡ್ ಮಾಡ್ಕೊಂಡು ಸಂಜೆ 2 ದಿವಸದಲ್ಲಿ ಮುಗಿಸ್ಬಿಡ್ತೀನಿ. ಮುಗಿಸ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳೋರ್ಕೇನ ಟೈಮ್ ಸಿಕ್ಕರೆ ಕೇಳ್ಸಿ ಅದನ್ನ ಡಿಲೀಟ್ ಮಾಡಿ ಇನ್ನೊಂದು ಜಾಗಕ್ಕೆ ತುಂಬ್ತೀನಿ. ಹಂಗೆ ಡೌನ್ಲೋಡ್ ಮಾಡೋದು, ಕೇಳೋದು, ಖಾಲಿ ಮಾಡೋದು. ಹೌದು ಸರ್, ಹೌದು ಸರ್, ಹೌದು ಸರ್. ಫೋನಲ್ಲಿ ಖಾಲಿ ಆಗುತ್ತೆ, ತಲೆಯಲ್ಲಿ ಹಂಗೆ ಉಳ್ಕೊಂಡಿರುತ್ತೆ. ಹೌದು ಖಂಡಿತ ಸರ್, ಖಂಡಿತ. ಮೆಮೊರಿ ಕಾರಣಕ್ಕೆ ಡಿಲೀಟ್ ಮಾಡ್ಬೇಕಾಗುತ್ತೆ. ಹೌದು, ಅದ್ರ ಜೊತೆಗೆ ಅದನ್ನ ನಾವು ಅಳವಡಿಸ್ಕೊಬೇಕು ಅಂತ ನಮ್ದೊಂದು ಉದ್ದೇಶ. ಗ್ರೇಟ್. ಯಾವಾಗ ಹೆಂಡತಿಗೆ ನೀವೇನೋ ಅಂತ ಸ್ವಲ್ಪ ಏನೋ ತೊಂದರೆ ಆಗ್ತಿತ್ತು ನನ್ನಿಂದ ಅಂತ ಹೇಳಿದ್ರಲ್ಲ, ಅದು ನನಗೆ ಬಹಳ ಇಷ್ಟವಾಯ್ತು. ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೆಂಡತಿಗೂ ಖುಷಿ, ಮತ್ತೆ ಸ್ವಯಂ ಆ ಬುದ್ಧಿಯಲ್ಲಿ ಹೋಗಿದ್ರಿಂದ ನೀವು ಪಾಪಿಷ್ಟ್ರಾಗ್ತಾ ಇದ್ರಿ. ಆ ಪಾಪಗಳನ್ನ ಕಟ್ಟಿಕೊಂಡು ಯಾವ ನರಕ ಅನುಭವಿಸ್ಬೇಕಿತ್ತೋ ಏನೋ. ಹೌದು ಸರ್. ಮತ್ತೆ ಇನ್ನೊಂದೇನಂದ್ರೆ ನಾನೇನು ಬೈದಾಗ ನಾನೇ ಮುನ್ಸ್ಕೊಂಡು ಮಾತಾಡ್ತೀರಿ ಎದ್ದೋಗ್ತೀನಿ. ನನ್ನೇ ಮಾತಾಡ್ಸ್ತಾಳೆ, ಬಾ ಊಟ ಮಾಡಬಾ, ಬೇಡ ಹೋಗಿ ಅಂದ್ರೆ ಇಲ್ಲ ಊಟ ಮಾಡಬಾ ಅಂತ ಕರ್ಕೊಂಡು ಹೋಗಿ ಊಟ ಮಾಡಿಸಿ. ವೆರಿ ಗುಡ್. ನಾನು ಅಷ್ಟೇ, ಅವತ್ತಿನ ಜಗಳ ಅವತ್ತಿಗೆ ಲಾಸ್ಟ್. ಈಗ ನಾನು ಒಂದ್ ಮಾತಂದ್ರೆ ಇದು ಮತ್ತೆ ನಾನೇ ಮಾತಾಡ್ಸೋದೆ. ಆದ್ರೆ ಅಲ್ಲಿಗೂ ಒಂದ್ ಸ್ವಲ್ಪ ಕೋಪ ಹೆಚ್ಚಿಗೆ ಇದೆ ಸರ್ ನನ್ಗೆ. ತುಂಬಾ ಕೋಪ ಇತ್ತು. 95% ಕಡಿಮೆ ಆಗಿದೆ. ಇನ್ನೊಂದ್ 5% ಮಾಡ್ಕೊಂಡ್ ಪ್ರಯೋಜನ ಇಲ್ಲ ಅಂತ. ಮಕ್ಳು ದೊಡ್ಡವರಾದ್ರು, ಮತ್ತೆ
ಬರ್ತಾ ಬರ್ತಾ ನಮಗೂ ವಯಸ್ಸು ಬರಲ್ಲ, ಮತ್ತೆ ಈ ಬಿದ್ರು ಎದ್ರು ಕಡೆಗೆ ನಾಳೆ ಏನೋ ಬೀದಿ ನಡು ರಸ್ತೆಯಲ್ಲಿ ಏನೋ ಆದ್ರೂ ಕಡೆಗೆ ಹೆಂಡತಿ ಮಕ್ಕಳೇ ನೋಡಬೇಕು. ಇವರ ಜೊತೆ ಎಷ್ಟು ಸಹನೆಯಿಂದ ಇರ್ತೀವೋ ಅದು ದೇವರ ಜೊತೆ ಸಹನೆಯಿಂದ ಇದ್ದಂತೆ. ಈ ಮಾತು ತುಂಬಾ ಸಲ ಹೇಳಿದ್ರೆ ಕೇಳ್ಕೊಂಡೆ ನಾನು ಒಂದ್ ಸ್ವಲ್ಪ ಇದಾಗ್ಬಿಟ್ರು. ಅವ್ರ ಜೊತೆಗೆ ಹೊಂದಾಣಿಕೆ ಅನ್ನೋದು ಇನ್ಯಾರು ಆಗೋದಿಲ್ಲ. ನೋಡಪ್ಪ, ನೀನ್ ಬಿದ್ದ ಕಾಲಕ್ಕೆ ನೋಡ್ಬೇಕಾಗಿರೋದು ನೀನ್ ಹೆಂಡತಿನೇ, ಯಾರು ಬರೋದಿಂದ ನೋಡ್ಬೇಕು ಅಂದ್ರೆ ನೀವು ಸ್ವಲ್ಪ ಎಲ್ಲ ಚೆನ್ನಾಗಿ ನಡೆಯೋ ಕಾಲದಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಇಲ್ಲಾಂದ್ರೆ ಊಟ ಇರ್ತಾರೆ ಬಟ್ ಹತ್ರಕ್ಕಿಕ್ಕಲ್ಲ ಎಸಿತಾರೆ. ಹೌದು ಸರ್, ಖಂಡಿತ. ಯಾವಾಗ್ಲೂ ಅಷ್ಟೇ, ನಿಮ್ಮನ್ನ 4 ಜನ ಹೆಂಗ್ ನೋಡ್ತಾರೆ ಅನ್ನೋದು ಯಾವುದ್ರ ಮೇಲೆ ನಿರ್ಧಾರವಾಗುತ್ತೆ ಅಂದ್ರೆ ಅವ್ರನ್ನ ನೀವ್ ಹೆಂಗ್ ನಡೆಸ್ಕೊಂಡಿದ್ರಿ ಅನ್ನೋದ್ರ ಮೇಲೆ. ಹೌದು ಸರ್, ಹೌದು ಸರ್. ಹಾಗಾಗಿ ಸತ್ಯ, ನಾಳೆ ಕುಡಿಸಿ ತಿನ್ಸಿ ಯಾವ ಸ್ನೇಹಿತರು ಗೆಳೆಯ ನಾನು ಇದ್ದೀನಿ ಕಣೋ ಅನ್ಬೋದು, ಆದ್ರೆ 2 ದಿವಸಕ್ಕೆ 3 ದಿವಸಕ್ಕೆ 4ನೇ ದಿವಸ ನನ್ನ ಹೆಂಡತಿ ಫೋನ್ ಮಾಡಿ ತೊಳ್ಕೊಳೋ ನಾನು ಹೋಗ್ಲೇಬೇಕು ಅಂತ ಹೋಯ್ತಾರ ಅವರು. ಸ್ನೇಹಿತರು ಇಲ್ಲ ಅಲ್ಲ, ಸುಮ್ನೆ ಹೇಳ್ದೆ ಅಂದ್ರೆ ವಿಚಾರ ಆದ್ರೂ ಅಷ್ಟೇ, ಕೈ ಹಿಡಿದಿರೋ ಸತಿಪತಿ ಅಂತ ಸುಮ್ಮನೆ ಮಾಡಿಲ್ಲ. ಹೌದು, ಸತಿ ಧರ್ಮ ಪತಿ ಧರ್ಮ ಅಂತ ಸುಮ್ಮನೆ ಮಾಡಿಲ್ಲ. ಅದು 7 ಜನ್ಮಕ್ಕೆ ಅಂತ ದೊಡ್ಡವರು ಹೇಳ್ತಾರೆ. ಅಟ್ಲೀಸ್ಟ್ ನಮ್ಮ ಪ್ರಜ್ಞೆಯಲ್ಲಿ ಈ ಜನ್ಮದಲ್ಲಿ ನಾವು ಹೊಂದಾಣಿಕೆಯಿಂದ ಇರಬೇಕು. ಕೆಲವೊಮ್ಮೆ ಹೊರಗಡೆಯವ್ರನ್ನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಳಗಡೆಯವರಿಗೆ ನಾವು ಮರ್ಯಾದೆ ಕೊಡಲ್ಲ. ಯಾಕಂದರೆ ನಮಗೇನು ಹೊರಗಡೆ ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ಇವ್ರನ್ನ ಕೆಟ್ಟದಾಗಿ ಬೈದ್ಬಿಟ್ಟಿರ್ತೀವಿ ಎಲ್ರ ಮುಂದೆ. ಅವೆಲ್ಲ ಮಾಡಬಾರ್ದು. ಅದು ನಮ್ಮ ಶ್ರೀಮತಿಯವ್ರು ಹೇಳ್ತಾರೆ, 7 ಜನ್ಮಕ್ಕೆ ಒಬ್ಬೇ ಗಂಡ ಸಿಗೋದನ್ನ ಹೇಳ್ತಾರೆ. ಮುಂದಿನ ವರ್ಷಕ್ಕೆ ನಾನೊಂದು ಗಿಣಿಯಾಗಿ ಹುಟ್ಬಿಡ್ತೀನಿ. ನಿನ್ ಗಿಣಿ ಆಗ್ಬಿಟ್ಟು ನಾನು ಮರವಾಗಿರ್ತೀನಿ ನಿನ್ಗೆ ಇದು ಅಂತ ನಾನ್ ರೇಗ್ಸೋತ. ಅಬ್ಬಾಶ್, ನಮ್ಮ ಕೈಲಾಯ್ತಾ ಇಲ್ಲ. ಅಯ್ಯೋ ದೇವ, ಸಖತ್ ಬಿಡಿ. ಅಲ್ಲ ನೋಡಿ, ಇವನ್ನೆಲ್ಲ ಮಾತಾಡ್ಬೇಕಾದ್ರೆ ನಿಮ್ ನಡುವೆ ಅಂತದ್ದು ಒಂದು ಅದ್ಭುತ ಬಾಂಡಿಂಗ್ ಇರ್ಬೇಕು. ಅದಿದೆಯಲ್ಲ, ಅದು ಬಹಳ ಖುಷಿ. ಹೌದೌದು ಸರ್, ಹೌದು. ಏನೇ ಇರ್ಲಿ, ಕಷ್ಟಗಳು ಏನೇ ಇರ್ಲಿ, ನೋಡಿ ಎಷ್ಟು ಜನ ಮಾತಾಡ್ಕೊಳ್ತೀರ, ಒಳ್ಳೆ ಕವಿಗಳು ಮಾತಾಡ್ಕೊಂಡಂಗೆ. ಹೌದು ಹೌದು ಸರ್. ಈಗ ತುಂಬಾ ಚೆನ್ನಾಗಿದ್ದೀರಿ ಸರ್, ದೇವ್ರ ಅನುಕೂಲ ಚೆನ್ನಾಗಿದೆ. ಅದ್ರ ಜೊತೆಗೆ ಈಗ ಈ ಟೈಮಲ್ಲಿ ನೀವು ಸಿಕ್ಕಿರೋದು ನಮ್ಗಿನ್ನ ನಮ್ದು 7 ಜನ್ಮ ಪುಣ್ಯ ಅನಿಸ್ತದೆ. ಅಯ್ಯೋ, ಈಗ ಈ ಟೈಮಲ್ಲಿ ನೀವ್ ಹೇಳ್ತಾರೆ, ಯಾವಾಗ ನಾನು ಕೋಪಿಷ್ಟವಾಗಿ ಮನೆಗೆ ಹೋಗ್ತಾ ಇದ್ದೆ, ಊಟಕ್ಕೆ ಒಂಥರ ಆರ್ಡರ್ ಮಾಡ್ತಾ ಇದ್ದೆ. ಈಗಿಲ್ಲ ಸರ್, ಈಗಿಲ್ಲ. ಊಟ ಹಾಕು, ಇಲ್ಲ ಬಾ ಜೊತೆಗೆ ತಿನ್ನೋಣ, ಬಾ ಸೂಪರ್, ಜೊತೆಗೆ ಕೂತ್ಕೊಂಡು ತಿನ್ನೋಸ್ತಾರೆ. ಈಗ ಪೂಜೆನೂ ಮಾಡೋದು ಬೇಡ, ಹೆಂಡತಿಯ ಶ್ರಮವನ್ನ ಅರ್ಥ ಮಾಡಿಕೊಂಡು, ಅಯ್ಯೋ ಪಾಪ ಮನೇಲಿ ಇಷ್ಟೆಲ್ಲ ಒದ್ದಾಡ್ತಾಳೆ, ಏನು ಅವರಿಗೆ ಬೇಕಿಲ್ಲ. ನೀವು ಹೋಗಿ ಅವರನ್ನ ಆರ್ಡರ್ ಮಾಡೋದು ಬಿಟ್ಟು ಪ್ರಿಯವಾಗಿ ಕೇಳೋದು. ನಮ್ಮ ಕಷ್ಟಗಳು ಹೊಸ್ಲಿಂದ ಆಚೆ ನಿಮಗೂ ಇರ್ತಾವ, ಅದು ಬೇರೆ ಕತೆ. ಆದ್ರೆ ನಾವ್ ಹೆಂಗಿರ್ತೀವಿ ಅಂದ್ರೆ, ಇವಳು ಮನೇಲಿ ಹಾಸ್ಕೊಂಡ್ ಮಲ್ಕೊಂಡಿದ್ಲು, ಈಗ ಎದ್ದಾಳೆ ಅನ್ನೋ ಅನ್ನಂಗ್ ನಾವು ಮಾತಾಡಿಸ್ತೀವಿ. ಇರ್ತಾಳೆ, ಬಟ್ ನಮ್ಗ ಹೊರಗಡೆದ್ ಮಾತ್ರ ಕೆಲಸ, ಒಳಗಡೆದ ಕೆಲಸ ಅಲ್ಲ ಅನ್ನೋ ಮಟ್ಟಿಗೆ ಅಜ್ಞಾನಿಗಳಾಗಿರ್ತಾರೆ ಕೆಲವೊಮ್ಮೆ. ಆದ್ರೆ ಹೆಣ್ಣು ಏನು ಬಯಸ್ತಾಳೆ ಅಂದ್ರೆ, ಅಯ್ಯೋ ಪಾಪ ನಮಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಾಳಪ್ಪ ಅಂತ ಮನೆಗ್ ಬಂದವ್ರ ಹತ್ರ ಹೆಂಡತಿ ಅಲ್ಲಿ ಅಡುಗೆ ಮಲ್ಲಿರ್ತಾಳೆ, ಆಕೆಗೆ ಒಂಚೂರು ಕೇಳಿಸೋತಾರ, ಅಯ್ಯೋ ನನ್ನ ಹೆಂಡತಿ ಇಂಥವಳನ್ನ ಪಡ್ಕೊಳ್ಳೋಕೆ ಇವಳು ಇಲ್ದ ಅಂದ್ರೆ ನನ್ನ ಬದುಕು ಇರ್ತಿತ್ತನಪ್ಪ. ಬೆಳಗ್ಗೆ ಆದ್ರೆ ಎದ್ದು ನಮಗೋಸ್ಕರ ಒದ್ದಾಡ್ತಾಳೆ. ಆಕೆಗೆ ಹೇಳೋದು ಬೇಡ, ಇಲ್ಲಿ ಯಾರಿಗೂ ಹೇಳಿದ್ರೆ ಸಾಕು, ಆಕೆಗೆ ಆನಂದ ಬಾಷ್ಪ. ಯಾಕಂದ್ರೆ ಇಲ್ಲ ಸರ್, ಇದೆಲ್ಲ ಹೇಳಿದೀನಿ ನಾನು. ಸೂಪರ್. ಅದೆಲ್ಲ ಹೇಳ್ದಾಗ ಏನ್ ಹೇಳ್ತಾರ, ಈಗೆಲ್ಲ ನಿನ್ನೆಲ್ಲ ನನ್ನ ಯಾಮರ್ಸ್ತಾರದ್ ನೀನು, ನಿಂಗೆ ಸುಮ್ನೆ ನೈಸ್ ಆಗ್ತಾರದ್ ಈಗ ನೀನು ಅಂತ ನಮ್ಮಲ್ಲಿ ಹೇಳ್ತಾರೆ. ನೀನ್ ಆ ನೈಸ್ಗೆಲ್ಲ ನಾನು ಬಗ್ಗೋದಿಲ್ಲ, ನನಗೆ ಎಷ್ಟು ಕಷ್ಟ, ಎಷ್ಟು ಬೈತೀಯ, ಎಷ್ಟು ಇದ್ ಮಾಡ್ತೀಯ, ನೈಸ್ ಆಗ್ತೀಯ ಅಂತ. ಹೌದು ಹೌದು, ಈಗ ನಾಟಕ ಮಾಡ್ತಾ ಇದೀಯಾ ಅಂತ ಹೇಳು. ಹೇಳ್ಕೊಳ್ಳ ನೀನು ಕಳ್ಕೊಂಡ ಮೇಲೆ ಒಂಚೂರು ಪಡ್ಕೊಳ್ಳೋಕ್ ಸ್ವಲ್ಪ ಸಮಯ, ಅಂದ್ರೆ ಆ ನಂಬಿಕೆ ಪಡ್ಕೊಳಕ್ ಸ್ವಲ್ಪ ಸಮಯ ಬೇಕಷ್ಟೇ. ಇಲ್ಲ ಅಂತ ಇದೇನಿಲ್ಲ ಸರ್, ಸುಮ್ನೆ ನಮ್ ಚುಡಾಯಿಸೋದು. ಬಟ್ ಅವ್ರಿಗೆ ನಿಮ್ಮಲ್ಲಿ ಯಾವ್ದು ವಿಷಯ ಇಲ್ಲ, ಸಂಸಾರದ ಇಕ್ಕಾಟ ತಿಕ್ಕಾಟದಲ್ಲಿ ನಿಮಗೊಂಚೂರು ಹಂಗಂದಿರ. ಹೌದೌದೌದು. ಅದ್ರಲ್ಲೂ ಯಾಕೋ ನಂಗೆ ದೇವರು ಒಂದು ವರ್ಷದಿಂದ ತುಂಬಾ ಇಕ್ಕಟ್ಟು ಇಕ್ಸ್ಬಿಡ್ತು ಸರ್ ಬೆಳೆಗಳಲ್ಲಿ. ಬೆಳೆ ವ್ಯವಸಾಯದಲ್ಲಿ ಟೊಮಾಟೊ, ಕ್ಯಾಪ್ಸಿಕಮ್ ಎಲ್ಲ ಮೊನ್ನೆ ಮಾರ್ಚ್ ಅಲ್ಲಿ ಮಳೆ ಬಂದು ಸುಂಟ್ರಿ ಗಾಳಿ ಬಂದು ಕ್ಯಾಪ್ಸಿಕಮ್ ಮೆಶ್ ಎಲ್ಲ ಬಹಳ ನಷ್ಟ ಆಗ್ಬಿಡ್ತು ಸರ್. ಒಂದು 10-15 ಲಕ್ಷ. ಅಂದ್ರೆ ಅದನ್ನ ನೀವು ರಿಕವರಿ ಮಾಡ್ಕೊಳ್ಳೋಕೆ ಇನ್ನು ತುಂಬಾ ಸಮಯ ಬೇಕು.
ಹೌದು ಸರ್. ಅವ್ರ ಜೊತೆ ಈಗ ಏನಾಗುತ್ತೆ ಅಂದ್ರೆ ನಾವ್ ಹಾಕಿರೋ ಬಂಡವಾಳ ನಮ್ಗೆ ಬಂದ್ಬಿಟ್ರೆ ನೆಕ್ಸ್ಟ್ ಹಾಕೋಕ್ ಸರ್ ಹೋಗ್ತದೆ. ನಿಜ, ಧೈರ್ಯ ಇರುತ್ತೆ. ಧೈರ್ಯ ಇರ್ತದೆ. ಈಗ ಅದಕ್ಕೆಲ್ಲ ಸಾಲ ಮಾಡ್ಬೇಕು. ಅದಕ್ಕೆ ಸುಮ್ನೆ ಇದ್ದೀನಿ. ನೋಡೋಣ, ದೇವ್ರ ಅನುಕೂಲ. ಟೊಮೊಟೊ ಹೋಗ್ತಾ ಇದೆ. ಯಾವಾಗ ಬರ್ಬೇಕ ನಮ್ ಮನೆ ಬರಲ್ಲ, ಯಾವಾಗ ಇದ್ರೆ ಅವಾಗ ಬಂದೇ ಬರ್ತದೆ. ನಮ್ ಪ್ರಯತ್ನ ಅಂತ ನಾವು ನಮ್ ಪ್ರಯತ್ನ 6 ಜಾಗದಲ್ಲಿ 3 ಮಾಡೋಣ ಅಷ್ಟೇ. ಹೌದೌದು, ಹಂಗೆ ಅಷ್ಟೇ. ಇಷ್ಟ ಮಾಡ್ಕೊಂಡು ಚಿಕ್ಕದಾಗಿ ಮೇಲೆ ಹೋಗ್ಬೇಕು. ಎಲ್ಲ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಬಹಳ ಖುಷಿ ಆಯ್ತು ಅಂತ ಎಲ್ಲ ಮುಗಿದ ಕಾಲಕ್ಕೊಮ್ಮೆ ಟ್ರೈ ಮಾಡಿ ಸಿಗುತ್ತೆ. ಅವತ್ತು ಮಾತಾಡೋಣ. ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನಿಮ್ಮ ಈ ಸಂಕಲ್ಪ ಈಡೇರಲಿ, ಅದೇ ನನ್ನ ಹಾರೈಕೆ. ಸರ್, ಈಗ ಈ ಫೋನ್ ಸಿಕ್ಕಿರೋದೇ ನಮ್ ಪುಣ್ಯ ಅನ್ಸ್ತದೆ. ಏನಿಲ್ಲ ಬಿಡಪ್ಪ, ಏನ್ ಸಿಗೋದಿಲ್ಲ. ಯಾಕೆ ಅಂತ ತೋಟ ಬಿಟ್ಟು 1 ಕಿಲೋಮೀಟರ್ ದಾರಿಗೆ ಬಂದ್ಬಿಟ್ಟು ಒಂದ್ ಫೋನ್ ಅಲ್ಲಿ ವಿಡಿಯೋ ಕೇಳೋದು, ಒಂದ್ ಫೋನ್ ಟ್ರೈ ಮಾಡೋದು ಮಾಡ್ತಾ ಇದ್ದೆ. ಈಗ ಅರ್ಧ ದಾರಿಗೆ ಬಂದು ನೋಡೋಣ ನಮ್ಮ ಹಣೆ ಬರ ಹೆಂಗಿದೆ ಅಂತ ಫೋನ್ ಆಗಿದೆ, ಸಿಕ್ಕೇ ಹೋಯ್ತು ಸರ್. ಬಹಳ ಖುಷಿ. ನಾನು ಅದೇ ಅನ್ಕೊಂಡೆ, ಈ ಮನೆ ಕಟ್ಟಿ ಅಥವಾ ಕಟ್ಟೋಕ್ ಶುರು ಮಾಡಿದ ಸಮಯದಲ್ಲಿ ಸಿಕ್ಕಿದ್ದ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಬಂದಂಗಿರುತ್ತೆ. ಹೌದು ಸರ್, ಹೌದು. ತುಂಬಾ ಇವಾಗ ನಂಗೆ ತುಂಬಾ ತೃಪ್ತಿ ಆಗೈತೆ ಸರ್. ಈಗ ನಿಮ್ ಕಾಲ್ ಸಿಕ್ಕಿದ್ಮೇಲೆ ತುಂಬಾ ತೃಪ್ತಿ ಆಗ್ಬಿಡ್ತು ಸರ್. ತೃಪ್ತಿ ನಿಜ. ಒಳ್ಳೇದಾಗುತ್ತೆ. ಧೈರ್ಯವಾಗಿ ಮುನ್ನಡೆಯಿರಿ. ಯಾರು ನೆರವಿಗೆ ಬರ್ತಾ ಇದ್ದಾರಲ್ಲ ಅವರಿಂದ ಪೂರ್ಣ ಉಪಕಾರ ಪಡ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ. ಧನ್ಯವಾದ ಸರ್. ನಮಸ್ತೆ ಸರ್. ಶುಭವಾಗಲಿ. ಅವರು ಆಶೀರ್ವಾದ ಅಂತಾರೆ, ಅಷ್ಟು ದೊಡ್ಡವನು ಖಂಡಿತ ಅಲ್ಲ. ಆದರೆ ಭಗವಂತ 4 ಜನಕ್ಕೆ ಹಾರೈಸುವಷ್ಟು ಮನಸ್ಸನ್ನಂತೂ ಕೊಟ್ಟಿದ್ದಾನೆ. ಆ ವಯಸ್ಸು ನಂದಲ್ಲ, ಆದರೆ ಆ ಮನಸ್ಸಿದೆ. ನಾನು ತುಂಬ ಮನಸ್ಸಿನಿಂದ ಹಾರೈಸ್ತೀನಿ. ಅವರ ಮನೆ ಕಟ್ಟಿ ಮಕ್ಕಳು, ಹೆಂಡತಿ, ನಾವೆಲ್ಲ ಮನೇಲಿ ಚೆನ್ನಾಗಿ ಬಾಳಬೇಕು ಅನ್ನೋ ಅವ್ರ ಕನಸು ಈಡೇರಲಿ. ಕಷ್ಟಪಟ್ಟಿದ್ದಾರೆ. ದೇವರು ಅವರನ್ನು ಕೈ ಹಿಡಿದು ನಡೆಸಲಿ. ಎಲ್ಲವೂ ಕೂಡು ಬರಲಿ, ಒಳ್ಳೆಯದಾಗಲಿ. ಭಾಳ ಖುಷಿಯಾಯಿತು ನಿಮ್ಮ ಶ್ರೀಮತಿಯವ್ರ ಕುರಿತು. ನೀವು ಕೆಲವೊಂದು ಬದಲಾವಣೆ ಮಾಡಿಕೊಂಡಿದ್ದೀರಿ. ಇದೇ ಖುಷಿ. ಮನೆ ಕಟ್ಟೋದು ಅದಾಗುತ್ತೆ, ಅದ್ರ ಪಾಡಿಗೆ ಅದಾಗಲಿ. ಆದರೆ ಈ ಕ್ಷಣದಿಂದಲೇ ನಮ್ಮವರನ್ನು ನಾವು ಪ್ರೀತಿಸಬೇಕು. ತಡಿ ಮನೆ ಕಟ್ಟೋಣ ಆಮೇಲೆ ಪ್ರೀತಿಸೋಣ, ಅಥವಾ ತಡಿ ಅದೊಂದು ಲಾಭ ಬರಲಿ ಆಮೇಲೆ ಎಲ್ಲೋ ಹೋಟ್ಲಿಗೆ ಕರ್ಕೊಂಡೋಗಿ ಮನೆ ಮಕ್ಕಳಿಗೆಲ್ಲ ಒಂಚೂರು ಊಟ ಕೊಡಿಸೋಣ. ಕೊಡಿಸಿ ಎಲ್ಲೋ ಸಿಗರೇಟ್ಗೂ ಅದಕ್ಕೂ ಇದಕ್ಕೂ ಎಲ್ಲ ಕಳೆದು ಬಿಡ್ತೀವಲ್ಲ, ಅದನ್ನೇ ಒಂದು ದಿವಸ ರಜೆ ಇದ್ದಾಗ ನಡ್ಕೊಂಡೋ ಗಾಡಿಲೋ ಕರ್ಕೊಂಡು ಹೋಗಬೇಕು. ಏನೋ ಒಂದೊಂದು ದೋಸೆ ಕೊಡಿಸಿ ಹೊರಗಡೆ ಒಂಚೂರು ಊಟ ಮಾಡಿಸ್ದಪ್ಪ ನನ್ನ ಮಕ್ಕಳಿಗೆ ಅಥವಾ ನನ್ನ ಹೆಂಡತಿಗೆ, ಒಂಚೂರು ನಕ್ಕೊಂಡು. ನನಗೆ ತುಂಬ ಅದು ಚಿಕ್ಕ ಪುಟ್ಟದ್ರಲ್ಲೇ ಇರೋದು ಖುಷಿ ಅಲ್ವಾ. ನನಗೆ ಅಂದ್ಕೊಳ್ತೀನಿ ನಾನು ತುಂಬ ಸಾರಿ ನಮ್ಮ ಅವ್ವನ ಕುರಿತು, ನಮ್ಮ ಅಜ್ಜಿ ತಾತನ ಕುರಿತು ನನಗೆ ಅದೇ ಆಸೆ. ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು, ಅದು ನನ್ನ ಕಾರೇ ಆಗಿರಬೇಕು, ನಾನೇ ಡ್ರೈವ್ ಮಾಡಬೇಕು, ಅಥವಾ ಅವ್ರಿಗೊಂದು ಹೋಟ್ಲಲ್ಲಿ ಏನೋ ಕೊಡಿಸ್ಬೇಕು. ಬಟ್ ನನ್ನ ಬುದ್ಧಿನೇ ಹಂಗೆ. ನನ್ನ ಕುರಿತು ಕನ್ಸ್ಕೊಂಡಿದ್ದು ನಾನು ಬಹಳ ಕಡಿಮೆ. ನಾನೇನೋ ಗಾಡಿ ತಗೊಬೇಕು, ನಾನೇನೋ ಚೈನ್ ತಗೊಬೇಕು, ನಾನೇನೋ ಅದನ್ನು ತಗೊಬೇಕು, ಇದನ್ನು ನನಗೆ ಆಸೆಗಳೇ ಇಲ್ಲ. ಸುಮ್ಮನೆ ಹೇಳ್ತಿಲ್ಲ, ನನ್ನ ಬುದ್ಧಿನೇ ಹಾಗೆ. ಇವತ್ತಿಗೂ ನನಗೆ ಅಂತ ಏನಿಲ್ಲ. ಆಶ್ರಮಕ್ಕೆ ಕೆಲವೊಂದು ಆಸೆಗಳಿದ್ದಾವೆ. ಆಶ್ರಮದ ಸಲುವಾಗಿ ಕೆಲವೊಂದು ಮಾಡಬೇಕು, ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಬಟ್ ನಾನೇನೋ ಉಡಬೇಕು ತೊಡಬೇಕು ಇಲ್ಲ. ವರ್ಷಕ್ಕೊಂದು 2-3 ಜೊತೆ ಬಟ್ಟೆ ಹೊಲಿಸ್ಕೊಂಡೇ ಇಟ್ಕೊಳ್ಳೋದು ನಾನು. ಅಂದರೆ ಈ ಹೊಲಿಸಿದ ಬಟ್ಟೆನೇ ನಾನು ಇಟ್ಕೊಳ್ಳೋದು ಜಾಸ್ತಿ. ಅದು ಬಿಟ್ಟರೆ ವರ್ಷಕ್ಕೆ 1 ಜೊತೆನೋ 2 ಜೊತೆನೋ ಚಪ್ಪಲಿ ತಗೊಳ್ತೀನಿ. ಹೆಚ್ಚೇನಿಲ್ಲ. ಬಟ್ ನಮ್ಗೆ ಇದ್ದ ಆಸೆಗಳೆಲ್ಲ ಹೆಂಗೆ ಅಂದರೆ, ನಮ್ಮ ಅಜ್ಜಿರ್ಗೆ ಅದನ್ನು ಕೊಡಿಸ್ಬೇಕು, ನಮ್ಮ ಅಮ್ಮಂಗೆ ಏನೋ ಕೊಡಿಸ್ಬಿಟ್ಟಿದ್ದೀನಿ ಅಂತ ನಾನು ಹೇಳಲ್ಲ. ಬರೀ ಇಂಥದ್ದೇ. ಅವ್ರಿಗೇನೋ ಚೆನ್ನಾಗಿ ಕೊಡಿಸ್ಬೇಕು, ಇವ್ರಿಗೇನೋ ಮಾಡಬೇಕು. ಬಹುಶಃ ಈ ಯೋಚನೆಗಳು ಇತರರ ಸಲುವಾಗಿ, ಅಯ್ಯೋ ನಿಮ್ಮ ಮನೆಯವ್ರಿಗೆ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ಬೋದು. ಬಟ್ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ಮೊದಲನೇ ಜವಾಬ್ದಾರಿ ಅಲ್ವಾ. ಆಮೇಲೆ ನಾವು ಇನ್ನೊಬ್ರಿಗೆ ಕೈ ನೀಡೋಣ, ಇನ್ನೊಬ್ಬರಿಗೂ ಕೊಡಬೇಕು. ಲೋಕವನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಹಾಗಾಗಿ ನಮ್ಮ
ತಾಯಿ ತಂದೆ ಅಥವಾ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಇವರನ್ನು ಚೆನ್ನಾಗಿ ಭಾವಿಸೋದು, ನೋಡಿಕೊಳ್ಳೋದು, ಮನೆಗೆ ಉಪಕಾರಿಯಾಗಬೇಕು, ಊರಿಗೂ ಉಪಕಾರಿಯಾಗಬೇಕು, ಬಟ್ ಮನೆಗೆ ಮಾರಿ ಆಗ್ಲಿಕ್ಕೆ ಹೋಗಬಾರ್ದು ಅಲ್ವಾ? ಒಳ್ಳೆಯದಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.